ಅಧ್ಯಕ್ಷರೇ, ಹೆಸರು ಹೇಳ್ಬಿಡ್ತೇನೆ ಒಂದು ನಿಮಿಷ. ಎಲ್ಲ ಟೈಮ್ ಇದೆಯಲ್ಲಣ್ಣ, ಏನು ಹಸುವಾಗಿದೆ? ವೇದಿಕೆ ಮೇಲೆ ನಮ್ಮ ಪಕ್ಷದ ನಗರ ಘಟಕಾಧ್ಯಕ್ಷ ಅಂತ ಮಂಜಣ್ಣ ಕಾಟಿ, ಗ್ರಾಮೀಣ ಘಟಕಾಧ್ಯಕ್ಷ ಅಂತ ಸುಭಾಸಣ್ಣ ಸಿರಿಗೇರಿ ಅವರು, ನಮ್ಮ BLA 1 ಆಗಿರ್ತಕ್ಕಂಥ ನಿಂಗಣ್ಣ ಕೋಡಿಯವರು, ನಮ್ಮ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಪಕ್ಷ ಮುಖಾಂತ ನಮ್ಮ ಗೋಡಿ ಪರಮೇಶಣ್ಣವರು, ನಮ್ಮ ಮಂಜುನಾಥಣ್ಣ ಒಲೇಕರ್ ಅವರು, ಮಾಜಿ ನಗರಸಭಾ ಸದಸ್ಯರಂತ ಮಲ್ಲಣ್ಣ ಅಂಗಡಿಯವರು, ಮಾಜಿ ನಗರಸಭಾ ಸದಸ್ಯರಂತ ಪ್ರಕಾಶ್ ಪೂಜಾರಿ ಅವರು, ಹಾಗೂ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಸಿದ್ದಣ್ಣ ಚಿಕ್ಕಬಿದ್ರಿ ಅವರು, ನಮ್ಮ ಪಕ್ಷದ ಎಲ್ಲ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀನಿವಾಸ್ ಜಾರ್ಮಲಿ, ಅಮೋಘ್ ಬಾದಾಮಿ ಅವರು, ಮತ್ತೆಲ್ಲ ಪತ್ರಿಕಾ ಮಾಧ್ಯಮದ ಸಹೋದರ ಸಂಘಟನೆ ನಮ್ಮ ವಿಶ್ವನಾಥಣ್ಣ ಜಿಂಗಾರಿ ಅವರು. ಪತ್ರಿಕಾ ಮಾಧ್ಯಮವನ್ನು ಕರೆದ ಉದ್ದೇಶ, ಈ ನಾಡು ಕಂಡಂತ ಧೀಮಂತ ನಾಯಕರು ಸುಮಾರು 5 ದಶಕಗಳ ಕಾಲ ಈ ರಾಜ್ಯವನ್ನ, ಭಾರತೀಯ ಜನತಾ ಪಾರ್ಟಿಯನ್ನ ಶಿಕಾರಿಪುರದಿಂದ ಹಿಡಿದು ಇಡೀ ರಾಜ್ಯದ ಮೂಲೆ ಮೂಲೆಗೆ ತಪ್ಪಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ BS ಯಡಿಯೂರಪ್ಪಜಿ ಅವರು 5 ದಶಕಗಳ ಕಾಲ ರಾಜಕೀಯ ಜೀವನವನ್ನು ಪೂರ್ಣಗೊಳಿಸೋದಕ್ಕೋಸ್ಕರ 9ನೇ ತಾರೀಕು ಮೇ, ಇದೇ ತಿಂಗಳು ಮೇ 9ನೇ ತಾರೀಕು ಶನಿವಾರದಂದು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತ ಬಂಧುಗಳು ಮತ್ತು ಯಡಿಯೂರಪ್ಪ ಸಾಹೇಬರ ಅಭಿಮಾನಿಗಳು ಎಲ್ಲ ಸೇರಿ ಅಭಿಮಾನೋತ್ಸವ ಅಂತಕ್ಕಂಥ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಚಿತ್ರದುರ್ಗದಲ್ಲಿ. ಇವತ್ತು ಆ ಉದ್ದೇಶವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಅಂದರೆ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಅಂದರೆ BS ಯಡಿಯೂರಪ್ಪ ಸಾಹೇಬರು ಅನ್ನೋದನ್ನು ಇವತ್ತೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಅವರು ಮುಖ್ಯಮಂತ್ರಿಗಳು ಆದಂಥ ಸಂದರ್ಭದಲ್ಲಿ, ವಿರೋಧ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಅನೇಕ ರೈತ ಪರ ಹೋರಾಟವನ್ನು ಮಾಡಿ ಇವತ್ತು ಬೀದರ್ನಿಂದ ಬಸವ ಕಲ್ಯಾಣದಿಂದ ಚಾಮರಾಜನಗರವರೆಗೂ ಪಾದಯಾತ್ರೆಯನ್ನು ಮಾಡಿ, ಅನೇಕ ಶಿಕಾರಿಪುರದಿಂದ ಬೆಂಗಳೂರವರೆಗೆ ಪಾದಯಾತ್ರೆಯನ್ನು ಮಾಡಿ ಇವತ್ತು ಬಗರುಕ್ಕುಂ ಅಂತಕ್ಕಂಥ ಒಂದು ಪೀಳಿಗೆಯನ್ನು ಇವತ್ತು ತೊಲಗಿಸಿದ್ದು ಯಾರಾದರೂ ಇದ್ರೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಅನೇಕ ಜನಪರವಾಗಿ ಹೋರಾಟವನ್ನು ಮಾಡಿ ಈ ರಾಜ್ಯಕ್ಕೆ ಅವ್ರದೇ ಆಗಿರ್ತಕ್ಕಂಥ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟು ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ, ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಮೇಲೆ ಕರ್ನಾಟಕದಲ್ಲಿ ಅದು BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಅಭಿವೃದ್ಧಿ ಏನನ್ನೋದನ್ನು ತೋರಿಸ್ಕೊಟ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅನ್ನೋದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಬರೋದಾದ್ರೆ ಸುಮಾರು 3 ರಿಂದ 4 ಸಾವಿರ ಕೋಟಿಯನ್ನ ನೀರಾವರಿ ಕೊಟ್ಟಿರ್ತಕ್ಕಂಥದ್ದು, ಅನೇಕ SCP TSP ಅನುದಾನವನ್ನ ಮೊದಲನೇ ಬಾರಿ ತಂದಿದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ST SC ಸಮುದಾಯಕ್ಕೆ ಮೀಸಲಿಟ್ಟು 24 ಸಾವಿರ ಕೋಟಿ, ಇವತ್ತು ಯಾವ ಮುಖ್ಯಮಂತ್ರಿಗಳು ಆ ಕೆಲಸ ಮಾಡಲಿಲ್ಲ. ಪ್ರಥಮವಾಗಿ SCP TSP ಅನ್ನೋವನ್ನ ಮೀಸಲಿರ್ತಕ್ಕಂಥ ಕೆಲಸ ಮಾಡಿದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಅನೇಕ ಯೋಜನೆಗಳನ್ನು ತಂದರು. ಇವತ್ತು ನೇಕಾರ್ಗಿರ್ಬೋದು, ರೈತ 24x7 ನೀರು ಕುಡಿತಾರೆ ಅಂದ್ರೆ ಅದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರ ಕೊಡುಗೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಇವತ್ತು ಅನೇಕ ಜನಪರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಿ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಅವರೇ ಆಗ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಅಂತ ಮಹಾನ್ ನಾಯಕರ ಇವತ್ತು ಅಭಿಮಾನೋತ್ಸವವನ್ನ ಅವರು ಬಹಳ ದೀರ್ಘವಾಗಿ 50 ವರ್ಷ ರಾಜಕೀಯ ಮುಗಿದ್ರು ಕೂಡ ಇವತ್ತು ಅವ್ರಿಗೆ 84-85 ವರ್ಷ ಆದರೂ ಭಾರತೀಯ ಜನತಾ ಪಾರ್ಟಿನ ಮತ್ತೆ ಇನ್ನೊಂದು ಬಾರಿಗೆ ಅಧಿಕಾರಕ್ಕವನ್ನ ತರಬೇಕಂತಂದು ಹೇಳಿ ಇವತ್ತು ಪ್ರತಿನಿತ್ಯವನ್ನ ಇವತ್ತು ಪಕ್ಷವನ್ನ ಬಲಿಷ್ಠಗೊಳಿಸತಕ್ಕಂಥ ಕೆಲಸವನ್ನ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮಾಡ್ತಾ ಇದ್ದಾರೆ. ಅಂತ ಮಹಾನ್ ನಾಯಕನ ಇವತ್ತು ಅಭಿಮಾನೋತ್ಸವಕ್ಕೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ ನಾವು 170 ಮಿನಿ ಮತ್ತೆ ಮಹೇಂದ್ರ ಮೆಟಡೋರು ಕ್ರೋಜರ್ ಸೇರಿ 170 ವೆಹಿಕಲ್ ಅನ್ನ ನಾವು ಮಾಡಿದ್ದೀವಿ. ಆಮೇಲೆ ಅದ್ರ ಜೊತೆಗೆ ನಮ್ಮ ಎಲ್ಲ ನಾಯಕರ ಅವರವರ ಸ್ವಂತ ಕಾರನ್ನು ಕೂಡ ಅವರ ಅಭಿಮಾನದಿಂದ ತಗೊಂಬರ್ತದೆ. ಸುಮಾರು ರಾಣೆಬೆನ್ನೂರಿಂದ 8 ರಿಂದ 10 ಸಾವಿರ ಜನಸಂಖ್ಯೆ ಚಿತ್ರದುರ್ಗಕ್ಕೆ ಹೋಗ್ತಕ್ಕಂಥ ತಯಾರಿಯನ್ನ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು, ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮದ ಮೂಲಕ ಇವತ್ತು ವಿಶೇಷವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ.
ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ BS ಯಡಿಯೂರಪ್ಪ ಸಾಹೇಬರ ಅಭಿಮಾನಿಗಳು ಇವತ್ತು ಯಾರ್ಯಾರು ವಿಷಯ ಗೊತ್ತಿಲ್ಲದ್ರೆ ಪತ್ರಿಕಾ ಮಾಧ್ಯಮದಲ್ಲಿ ಓದಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ಬಂದದ್ದನ್ನು ನೋಡಿ ತಾವು ಬರಬೇಕು ಅಂತಂದೇಳಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾನೆ. ಈ ರಾಷ್ಟ್ರ ಕಂಡಂತ ಧೀಮಂತ ನಾಯಕರು ಇವತ್ತು ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮೂಲೆ ಮೂಲೆಯಲ್ಲಿ ಕೂಡ ಅಧಿಕಾರಕ್ಕೆ ತಂದಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಕೂಡ ಅವತ್ತು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾರ್ಯಕ್ರಮವನ್ನ ಎಲ್ಲ ಅಭಿಮಾನಿಗಳು ಸೇರಿ ಮಾಜಿ ಸಂಸದರು, ಹಾಲಿ ಸಂಸದರು, ಮಾಜಿ ಶಾಸಕರು, ಹಾಲಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಎಲ್ಲ ಗೌರವಿತ ಭಾರತೀಯ ಜನತಾ ಪಕ್ಷದ ರಾಜ್ಯದ ಮುಖಂಡರು ಸೇರಿ ಬಹಳ ಅದ್ದೂರಿಯಾಗಿ ಈ ಉತ್ಸವನ್ನ ಮಾಡ್ತಾ ಇದ್ದಾರೆ. ಈ ಉತ್ಸವಕ್ಕೆ ರಾಣೆಬೆನ್ನೂರಿನ ಮಹಾ ಜನತೆ, ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು, ಮುಖಂಡರು ಪಾಲ್ಗೊಳ್ಬೇಕಂತಂದೇಳಿ ಈ ಮಾಧ್ಯಮದ ಮೂಲಕ ಕೈ ಮುಗಿದು ವಿನಂತಿಯನ್ನ ಮಾಡ್ತೇವೆ. ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ನಮ್ಮ ನಾಯಕರಾದಂಥ ಡಾಕ್ಟರ್ BS ಯಡಿಯೂರಪ್ಪ ಸಾಹೇಬ್ರವರ 50 ವರ್ಷದ ಸುದೀರ್ಘ ರಾಜಕಾರಣದ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮವನ್ನು ಏನು ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯುತ್ತಿರುವುದು ನಮಗೆಲ್ಲ ಗೊತ್ತಿರೋಂಥ ವಿಷಯ. ಬಂಧುಗಳೇ, ನನ್ನ ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ನಗರದಲ್ಲಿರ್ತಕ್ಕಂಥ ವಾಲಂಟರಿಯಾಗಿ ಸಹಕಾರಿ ಸಂಘಗಳಲ್ಲಿರ್ತಕ್ಕಂಥ ಸಂಘ ಪರಿವಾರದವರು ಹಾಗೂ ಜನಪರ ಹೋರಾಟಗಾರರು ಹಾಗೂ ಅಭಿಮಾನಿಗಳು, ಪಕ್ಷದ ಮುಖಂಡರು, ಈಗೇನು ನಮ್ಮ ಮಾಜಿ ಶಾಸಕರು ಹೇಳಿದಾಗೆ 170 ವೆಹಿಕಲ್ಗಳನ್ನು ಹೊರತುಪಡಿಸಿನ ನಗರದಲ್ಲಿ ಅವ್ರಿಗೆ ಬೇಕಾದಂಥ ಅವರು ಸುಮಾರು ರಾಣೆಬೆನ್ನೂರು ತಾಲೂಕಿನಲ್ಲಿ 35-40 ವರ್ಷದಿಂದ ಯಡಿಯೂರಪ್ಪನವರ ಒಂದು ನಿಕಟ ಸಂಪರ್ಕ ಹೊಂದಿದಂಥ ರಾಣೆಬೆನ್ನೂರು ನಗರದ ಜನತೆಯು ತಮ್ಮ ಸ್ವಂತ ಒಂದು ವೆಹಿಕಲ್ಗಳನ್ನು ತೆಗೆದುಕೊಂಡು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು 8-10,000 ಅನ್ನೋಕ್ಕಿಂತ ನಮ್ಮ ಅಂದಾಜು ನಾವು ಮಾಡಿರ್ತಕ್ಕಂಥದ್ದು ಪಕ್ಷ ಮತ್ತು ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಜನತೆ ನಾವೆಲ್ಲ ಪ್ರತಿ ಸಮಾಜ ಮತ್ತು ಸಮಾಜದ ಅಧ್ಯಕ್ಷರನ್ನು ಒಳಗೊಂಡು ನಾವು ನಿಕಟವಾದ ಒಂದು ಸಂಪರ್ಕ ಹೊಂದಿ ಅವ್ರವ್ರ ಮನೆಗೆ ಹೋಗಿ ಎಲ್ಲ ಸಮಾಜದ ಅಧ್ಯಕ್ಷರಿಗೆ ಇವತ್ತು ನಾವು ಆಹ್ವಾನ ಪತ್ರಿಕೆ ಕೊಟ್ಟಿದ್ದೀವಿ. ಇವತ್ತು ರಾಣೆಬೆನ್ನೂರು ತಾಲೂಕಿಂದ ಇನ್ನೂ ಹೆಚ್ಚಿಗೆ ಜನ ಹೋಗುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಅದೇ ರೀತಿಯಾಗಿ ಏನು ಮೇ 9ರಂದು ನಮ್ಮ ರಾಷ್ಟ್ರೀಯ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಆಗಮಿಸುತ್ತಿದ್ದಾರೆ. ಹಾಗೂ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರನ್ನು ಒಳಗೊಂಡು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು, ನಗರದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು, ಗ್ರಾಮೀಣದ ಅಧ್ಯಕ್ಷರು ಎಲ್ಲರೂ ಸಹ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮೇ 9ರಂದು ರಾಣೆಬೆನ್ನೂರು ನಗರದಿಂದ ಅತ್ಯಂತ ವಿಜೃಂಭಣೆಯಿಂದ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಉತ್ಸಾಹದಿಂದ ರಾಣೆಬೆನ್ನೂರು ನಗರ ಮತ್ತು ಗ್ರಾಮೀಣದಲ್ಲಿ ಈ ಒಂದು ಮೇ 9ರಂದು ನಡೆಯುವ ಕಾರ್ಯಕ್ರಮಕ್ಕೆ ನಾವು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಏನು ಈ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮ ರೂಪುರೇಷೆಗಳನ್ನ ತಾವು ನೋಡಿದ್ದೀರಿ. ಇಲ್ಲಿವರೆಗೂ ನಾವು ಯಾವುದೇ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಿಂದ ಜಿಲ್ಲೆಯಲ್ಲಿ ಒಳ್ಳೆಯ ಸಡಗರದಿಂದ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಮುಗಿಯವರೆಗೂ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹ ನಮಗೆ ಯಾವ ರೀತಿ ಮೊದಲಿಂದ ಇದೆ ಅದು ಮುಗಿಯವರೆಗೂ ಆಗೇ ಇರುತ್ತದೆ ಅಂತ ಹೇಳ್ತಾ ಮಾತುಗಳು ಸುದೀರ್ಘವಾಗಿ 50 ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ಇದನ್ನು ರಾಜಕೀಯ ಉದ್ದೇಶ ಇಟ್ಕೊಂಡು ನಾವಂತೂ ಮಾಡ್ತಾ ಇಲ್ಲ. ಅಭಿಮಾನ ಪೂರ್ವಕವಾಗಿ ನನ್ನಂಥ ಸಾಮಾನ್ಯನ ವಿಧಾನಸಭೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಒಂದು 500 ಜನ ಶಾಸಕರು ಮಾಡಿದ್ದಾರೆ. ಅವ್ರಿಗೆ ಆ ಶಕ್ತಿ ಭಗವಂತರು ಕೂಡ ನಾವೆಲ್ಲರೂ ಸೇರಿ ಅಭಿಮಾನದಿಂದ ಮಾಡ್ತಕ್ಕಂಥದ್ದು. ನಾವು ಮಾತ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಸ್ವಾರ್ಥದಿಂದ ಯಡಿಯೂರಪ್ಪ ಸಾಹೇಬರು ಅಭಿಮಾನೋತ್ಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ವಾರ್ಥ ಏನಿಲ್ಲ. ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆಯನ್ನ ಈ ರಾಜ್ಯದಲ್ಲಿ ತಂದಿರ್ತಕ್ಕಂಥದ್ದು. ಆಮೇಲೆ ಅವರ ಕನಸಿನ ಕೂಸು ಭಾಗ್ಯಲಕ್ಷ್ಮಿ ಯೋಜನೆ. ಇವತ್ತು ಹೆಣ್ಮಕ್ಳು ಮದುವೆ ಮಾಡ್ಬೇಕಾದ್ರೆ ಸಾಲ ಮಾಡಿ ಹೊಲ ಮನೆ ಮಾರಿ ಇವತ್ತು ಮದುವೆ ಮಾಡ್ಬೇಕಾಗಿತ್ತು. ಅವರಿಗೆ 18 ವರ್ಷ ತುಂಬಿದ ಮೇಲೆ ಎಷ್ಟೋ ಆಸರ ಆಗಲಿ ಅಂತಂದೇಳಿ ಅವ್ರಿಗೆ 18 ವರ್ಷ ತುಂಬಿದ ಮೇಲೆ 1 ಲಕ್ಷ ರೂಪಾಯಿಯನ್ನ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದಿರ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ಶಾಲಾ ಮಕ್ಕಳಿಗೆ ಬೈಸಿಕಲ್ ಅನ್ನ ಕೊಟ್ಟರು. ಅನೇಕ ಇವತ್ತು ಸೂರು ಇಲ್ದವ್ರಿಗೆ ಸೂರು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಯಾಕಂದ್ರೆ ಅನೇಕ ಜನ ಮನೆಯನ್ನ ಕಳ್ಕೊಂಡಾಗ ಇವತ್ತು 10,000 20,000 ಕೊಟ್ರೆ ಅದು ಸರಿಯಾಗಿ ಹೋಗಲ್ಲ. 5 ಲಕ್ಷ ಕೊಟ್ರೆ ಅವ್ರಿಗೆ ಆಶ್ರಯ ಆಗ್ತದೆ ಅಂತ ಹೇಳಿ ಫ್ಲಡ್ ಬಂದಂತ ಸಂದರ್ಭದಲ್ಲಿ 5 ಲಕ್ಷವನ್ನ ಘೋಷಣೆ ಮಾಡಿ ಅವರಿಗೆ ಪ್ರಥಮದಲ್ಲೇ 1 ಲಕ್ಷವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಪೂರ್ತಿ ಮುಗಿದ್ಮೇಲೆ 5 ಲಕ್ಷವನ್ನ ಕೊಟ್ಟರು. ಇವತ್ತು ನಾವು ನಮ್ಮ ಕ್ಷೇತ್ರಕ್ಕೆ ಹೇಳ್ಬೇಕಾದ್ರೆ ಮೆಗಾ ಮಾರ್ಕೆಟ್ ಕೊಟ್ಟದ್ದು ಯಡಿಯೂರಪ್ಪ ಸಾಹೇಬ್ರ ಕೊಡುಗೆ, 220 ಕೋಟಿ ಕೊಟ್ಟದ್ದು ನೀರಾವರಿಗೆ ಯಡಿಯೂರಪ್ಪ ಸಾಹೇಬ್ರ ಕೊಡುಗೆ, ರಾಣೆಬೆನ್ನೂರು ಟೌನಿಗೆ 60. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.
ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.